ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಒಂದೊಂದು ದಿನವೂ ದೇವರ ವಾಕ್ಯವನ್ನು ಆಲಿಸುವ, ಪ್ರಾರ್ಥಿಸುವ, ಆ ವಾಕ್ಯಕ್ಕೆ ತನ್ನನ್ನೇ ಸಮರ್ಪಿಸುವ ಲಕ್ಷಗಟ್ಟಲೆ ಕುಟುಂಬಗಳಿದೆ. ಅವರೆಲ್ಲ ಅವಶ್ಯಕತೆಗಳಿದೆ. ದೇವರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ಒಂದೊಂದು ವ್ಯಕ್ತಿಗಳನ್ನು, ಅವರು ಸಮರ್ಪಿಸಿದ ಒಂದೊಂದು ವಿಷಯಗಳನ್ನು ನೆನೆಸಿ ನಾವು ಪ್ರಾರ್ಥಿಸುತ್ತೇವೆ. ಈ ವಾಕ್ಯ ಪ್ರೀತಿಯಿಂದ ದೇವರ ರಾಜ್ಯದ ಬೆಳವಣಿಗೆಗಾಗಿ ಕಳಿಸಿಕೊಡುವವರಿದ್ದಾರೆ. ಫೋನ್ನಲ್ಲಿ ಪ್ರೀತಿಯಿಂದ ಕಾಲ್ ಮಾಡಿ ಆಲಿಸಿರಿ ಎಂದು ಹೇಳುವವರಿದ್ದಾರೆ. ಹೀಗೆ ಎಷ್ಟೋ ಜನ ವಾಕ್ಯವನ್ನು ತಿಳಿಯಲು ಈ ಶುಶ್ರೂಷೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿದ್ದು ದೇವರು ನೀಡಿದ ಅನುಗ್ರಹವಾಗಿದೆ. ನಮಗೆ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ವಾಕ್ಯ ಆಲಿಸುವ ನಿಮ್ಮ ಮನೆ, ನಿಮ್ಮ ಮನೆಯ ಪರಿಸರ ಎಲ್ಲವೂ ಸಹ ಅನುಗ್ರಹವಾಗುತ್ತದೆ. ನಿಮ್ಮ ವಾಹನ, ಬಿಸ್ನೆಸ್, ಆರೋಗ್ಯ ಎಲ್ಲ ಕೃಪೆಯಲ್ಲಿ ತುಂಬುತ್ತದೆ. ನಮಗೆ ಇಂದು ಸಂತೋಷದಿಂದ, ನಿರೀಕ್ಷೆಯಿಂದ ದೇವರ ವಾಕ್ಯಕ್ಕೆ ಪ್ರವೇಶಿಸೋಣ. ಇಂದಿನ ವಾಕ್ಯ ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯ 22ರಿಂದ 25ರವರೆಗೆ ವಾಕ್ಯಗಳು. ವಾಕ್ಯವನ್ನು ಆಲಿಸೋಣ. ಯೇಸು ಸ್ವಾಮಿ ಮತ್ತು ಅವರ ಶಿಷ್ಯರು ಬೆತ್ಸಾಯಿದಕ್ಕೆ ಬಂದರು. ಕೆಲವರು ಯೇಸುವಿನ ಬಳಿಗೆ ಕುರುಡನೊಬ್ಬನನ್ನು ಕರೆತಂದು ಅವನನ್ನು ಮುಟ್ಟಬೇಕೆಂದು ಬೇಡಿಕೊಂಡರು. ಯೇಸು ಕುರುಡನ ಕೈ ಹಿಡಿದು ಅವನನ್ನು ಊರ ಹೊರಗೆ ಕರೆದೊಯ್ದರು. ಅವನ ಮೇಲೆ ಕೈ ಇಟ್ಟು, ನಿನಗೆ ಏನಾದರೂ ಕಾಣುತ್ತಿದೆಯೇ ಎಂದು ಕೇಳಿದರು. ಆಗ ಅವನು ಕಣ್ಣೆತ್ತಿ ನೋಡಿ, ನನಗೆ ಮನುಷ್ಯರು ಮರಗಳಂತೆ ಕಾಣಿಸುತ್ತಾರೆ, ಆದರೂ ಅವರು ನಡೆದಾಡುತ್ತಿದ್ದಾರೆ ಎಂದನು. ಯೇಸು ಪುನಃ ಅವನ ಕಣ್ಣುಗಳ ಮೇಲೆ ಕೈ ಇಟ್ಟರು. ಅವನು ಕಣ್ಣರಳಿಸಿ ನೋಡಿದಾಗ ಪೂರ್ಣ ದೃಷ್ಟಿಯನ್ನು ಹೊಂದಿದ್ದನು. ಎಲ್ಲವೂ ಅವನಿಗೆ ಸ್ಪಷ್ಟವಾಗಿ ಕಾಣಿಸಿತು. ಅನಂತರ ಯೇಸು, ನೀನು ಊರೊಳಗೆ ಹೋಗುವುದೇ ಬೇಡ ಎಂದು ಅವನಿಗೆ ಆಜ್ಞಾಪಿಸಿ ಮನೆಗೆ ಕಳಿಸಿಬಿಟ್ಟರು. ಪ್ರಿಯರೇ, ನಮಗೆ ಇಂದು ಹೀಗೆ ಪ್ರಾರ್ಥಿಸೋಣ. ಪ್ರಭುವೇ, ನೀವು ನನ್ನನ್ನು ಪುನಃ ಒಮ್ಮೆ ಸ್ಪರ್ಶಿಸಿರಿ. ನನ್ನ ನಿಯೋಗವನ್ನು ಪುನಃ ಒಮ್ಮೆ ಸ್ಪರ್ಶಿಸಿರಿ. ವಾಕ್ಯದಲ್ಲಿ ನಾವು ಆಲಿಸಿದ್ದೆವು, 2 ಬಾರಿ ಯೇಸು ಸ್ವಾಮಿ ಆ ವ್ಯಕ್ತಿಯನ್ನು ಸ್ಪರ್ಶಿಸಿದರು ಎಂದು. ಪ್ರಥಮ ಬಾರಿ ಮುಟ್ಟಿದಾಗ ಪೂರ್ಣವಾಗಿಲ್ಲ. ಮನುಷ್ಯನನ್ನು ಕಾಣುವಾಗ ಅದು ಮರಗಳಂತೆ ಕಾಣುತ್ತಿತ್ತು. ಪ್ರಿಯರೇ, ಪ್ರಥಮ ಬಾರಿ ನಿಯೋಗ ಇಟ್ಟು ಪ್ರಾರ್ಥಿಸಿದ್ದೇವೆ. ಅದರ ಮೇಲೆ ಒಂದು ಅನುಗ್ರಹ ಬಂದಿಲ್ಲ, ಸ್ವಲ್ಪ ಬಂದಿತ್ತು. ಇನ್ನು ಕಾರ್ಯಗಳು ಸ್ಪಷ್ಟವಾಗಲೂ ಇದೆ. ನೀವು ಪ್ರಾರ್ಥಿಸಿರಿ ಪ್ರಿಯರೇ. ಪ್ರಭುವೇ, ನಿಮ್ಮ ಕರ ಪುನಃ ನನ್ನ ಮೇಲೆ, ನನ್ನ ಕುಟುಂಬದ ಮೇಲೆ ಸ್ಪರ್ಶಿಸಿರಿ. ಪ್ರಿಯರೇ, ಅರ್ಧ ಅನುಗ್ರಹವನ್ನು ನೀಡಿ ಕಳಿಸುವವರಲ್ಲ ದೇವರು, ಪೂರ್ಣ ಅನುಗ್ರಹವನ್ನು ನೀಡುವ ದೇವರಾಗಿದ್ದಾರೆ. ಹಲ್ಲೆಲೂಯಾ. ಪ್ರಿಯರೇ, ನೀವು ಪ್ರಾರ್ಥಿಸುವಾಗ ಅರ್ಧ ಬಿಡುಗಡೆಯಲ್ಲ ಲಭಿಸುವುದು, ಪೂರ್ಣ ಬಿಡುಗಡೆ ಲಭಿಸುತ್ತದೆ. ಪ್ರಿಯರೇ, ನಮಗೆ ನಮ್ಮ ನಿಯೋಗವನ್ನು ಸಮರ್ಪಿಸಿ ಪ್ರಾರ್ಥಿಸುವ, ನಮ್ಮ ಸಮಸ್ಯೆಗಳನ್ನು, ನನ್ನನ್ನು ಇಂದು ಕಾಡುವ ನೋವುಗಳನ್ನು, ಆ ಕಾರ್ಯಗಳನ್ನು, ರೋಗ, ಸಾಲದ ಬಾಧೆ, ವರಮಾನ ಮಾರ್ಗ, ಮನಸ್ಸಿನ ಎಲ್ಲ ನ್ಯಾಯವಾದ ಆಸೆಗಳನ್ನು, ಅವಶ್ಯಕತೆಗಳನ್ನು ಎಲ್ಲ ಅರ್ಧವಲ್ಲ ಪೂರ್ಣವಾಗಿ ಬದಲಾವಣೆ ನೀಡಿರಿ. ಪ್ರಿಯರೇ, ಇಂದು ಖಂಡಿತವಾಗಿಯೂ ನಡೆಯುವ ಕಾರ್ಯವಾಗಿದೆ. ಒಮ್ಮೆಯೂ ಪ್ರಾರ್ಥನೆ ನಿಲ್ಲಿಸಿ ಹೋಗಬೇಡಿ. ದೇವರು ನಮ್ಮನ್ನು ಸ್ಪರ್ಶಿಸುತ್ತಾರೆ. ನಾವು ಅನುಗ್ರಹಿಸಲ್ಪಡುತ್ತೀವಿ. ನಿರಾಸೆ ಪಡೆದೆ ನಿರೀಕ್ಷೆಯಲ್ಲಿ ಆಗಿರೋಣ. ಪ್ರಿಯರೇ, ನಮಗೆ ಪ್ರಾರ್ಥಿಸೋಣ. ಪ್ರಭುವೇ, ನಮ್ಮ ನಿಯೋಗದ ಮೇಲೆ, ಪ್ರಾರ್ಥನೆಯ ಮೇಲೆ ಒಮ್ಮೆ ಪುನಃ ಸ್ಪರ್ಶಿಸಿರಿ ಎಂದು ಪ್ರಾರ್ಥಿಸಿ ಇಂದು ಆಲಿಸಿದ ವಾಕ್ಯದೊಂದಿಗೆ ಪ್ರಭುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ದೇವರು ನಮ್ಮನ್ನು ಸ್ಪರ್ಶಿಸುತ್ತಾರೆ. ದೇವರ ಒಂದು ಮಾತು ಸಾಕು ನಾವು ಅನುಗ್ರಹಿಸಲ್ಪಡಲು. ಅರ್ಧವಲ್ಲ, ಪೂರ್ಣ ಅನುಗ್ರಹ, ಪೂರ್ಣ ಬಿಡುಗಡೆ ನಾವು ಕೃಪೆಯಲ್ಲಿ ತುಂಬುತ್ತೇವೆ. ಹಲ್ಲೆಲೂಯಾ. ನಮ್ಮ ಪ್ರಭು ಯೇಸುಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಮ್ಮೊಡನೆ ಇರಲಿ. ರೋಗಗಳಿಂದ, ಅಪಘಾತದಿಂದ, ದುರ್ಮರಣದಿಂದ, ಅಗಾಲಿದ ಮರಣದಿಂದ, ಅಸೂಯೆಯಿಂದ, ಮೋಸೆ ವಂದನೆಯಿಂದೆല്ലാം ದೇವರು ನಮ್ಮನ್ನು ಸಂರಕ್ಷಿಸಲಿ. ಹಾಲೆಲೂಯಾ. ಆಮೆನ್.